ಹಸಿರು ದ್ರಾಕ್ಷಿ ಸೇವನೆಯು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಂತ ಅದನ್ನು ಅಧಿಕ ಸೇವಿಸುವುದು ಒಳ್ಳೆಯದಲ್ಲ. ಈ ದ್ರಾಕ್ಷಿ ಹಣ್ಣಿನ ಪ್ರಯೋಜನಗಳು ಹಾಗೂ ಅಡ್ಡ ಪರಿಣಾಮಗಳು ಯಾವುದು? ದಿನಕ್ಕೆ ಎಷ್ಟು ದ್ರಾಕ್ಷಿ ಹಣ್ಣನ್ನು ಸೇವಿಸಬೇಕು ಎನ್ನುವುದನ್ನು ನೋಡೋಣ. ಬಿಳಿ ದ್ರಾಕ್ಷಿಗಳು ಎಂದು ಕರೆಯಲ್ಪಡುವ ಹಸಿರು ದ್ರಾಕ್ಷಿಗಳು ಆರೋಗ್ಯಕರ ಸಿಹಿ ಹುಳಿ ಹಣ್ಣಾಗಿದ್ದು, ಮೈಯಲ್ಲಿ ಬಿಳಿ ಪುಡಿ ರಕ್ಷಾತ್ಮಕ ಲೋಪವಿದ್ದು, ಚರ್ಮವು ಹಳದಿ ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಹಸಿರು ದ್ರಾಕ್ಷಿಗಳು ಗೊಂಚಲುಗಳಲ್ಲಿ ಬೆಳೆಯುತ್ತವೆ ಮತ್ತು ಅವು ವರ್ಷಪೂರ್ತಿ ಲಭ್ಯವಿರುತ್ತವೆ. ಬೇಸಿಗೆಯಲ್ಲಿ ಗರಿಷ್ಠ ಋತುಮಾನವಿರುತ್ತದೆ. ಎಲ್ಲ ಹಸಿರು ದ್ರಾಕ್ಷಿಗಳು ಬೀಜರಹಿತವಲ್ಲ. ಕೆಲವು ದ್ರಾಕ್ಷಿಗಳು ಬೀಜಗಳನ್ನು ಹೊಂದಿರುವುದಿಲ್ಲ. ಇದು ನೇರವಾಗಿ ತೂಕ ಕಳೆದುಕೊಳ್ಳಲು ನೆರವಾಗುವುದಿಲ್ಲ, ಆದರೆ ವ್ಯಾಯಾಮದ ಬಳಿಕ ಕುಡಿಯಲು ಒಳ್ಳೆಯ ಜ್ಯೂಸ್. 12 ವಾರಗಳ ತನಕ ದ್ರಾಕ್ಷಿ ಜ್ಯೂಸನ್ನು ಕುಡಿದರೆ ಅದರಿಂದ ಯಾವುದೇ ರೀತಿಯ ತೂಕ ಹೆಚ್ಚಳವಾಗುವುದಿಲ್ಲ. ಆದರೆ ದ್ರಾಕ್ಷಿ ಸೇವಿಸುವ ಕೃತಕ ಪಾನೀಯ ಕುಡಿಯುವುದರಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.